ಹಿಂಸೆ ಮಾಡಬಹುದ ನೀವು? ಓಪನ್ ಮಾಡಿ ಇದನ್ನ. ನಿಮ್ಮ ಹೆಸರು ಓಪನ್ ಮಾಡಿ, ಓಪನ್ ಮಾಡಿ ನೀವು. ಹೆಸರು ನಿಮ್ದು? ಹೆಸರು ತಗೊಂಡು ಡಿಪಾರ್ಟ್ಮೆಂಟ್ ಹೆಸರು ತೋರಿಸಿ ನಮ್ಗೆ. ಹಿಂಸೆ ಮಾಡಬಹುದ? ಅವ್ರನ್ನ ಹಿಂಸೆ ಮಾಡಬಹುದಾ? ಏನಾಗಿದೆ? ಸರಿ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಸರಿ ಅಲ್ಲಿ ಬಿಡ್ರಿ. ಬರ ಮುಂದೆ ಬರ. ಕೈ ತೆಗಿರಿ, ಕೈ ತೆಗಿರಿ ಫಸ್ಟ್, ಕೈ ತೆಗಿರಿ. ಸ್ಟೇಷನ್ ಬರ್ರಿ. ಏನ್ ಕೆಲಸ ಐತಲ್ಲ ನಿಮ್ದು? ಸ್ಟೇಷನ್ ಮಾತಾಡ್ತೀನಿ. ಕೈ ತೆಗಿರಿ ಫಸ್ಟ್. ಹುಡುಗನ ಏನ್ ಮಾಡಕತ್ತೀರಿ ನೀವು? ಯಾಕೆ ಮಾಡಕತ್ತೀರಿ ನೀವು? ಬ್ಯಾಗ್ ತಗೊಂಡ್ ಹೋಗ್ಯಾನಂತ್ರಿ. ತಡ್ರಿ ಮಾತಾಡ್ತೀನಿ. ಮಾತಾಡ್ರಿ ಒಂದ್ ನಿಮಿಷ. ಏನ್ ಮಾತಾಡ್ರಿ? ಹಿಂಸೆ ಮಾಡಕತ್ತೀರಿ ನೀವು? ನಾನು ಪಬ್ಲಿಕ್ ಹಂಗ ಹಿಂಸೆ ಮಾಡಬಹುದಾ? ಹುಡುಗನ ಹಿಂಸೆ ಮಾಡಬಹುದಾ? ತಡೀರಿ. ವಿಚಾರ ಹೆಂಗ ಮಾಡೋದು? ವಿಚಾರ ಹೆಂಗ್ರಿ ಮಾಡೋದು? ಅಲ್ರಿ ವಿಚಾರ ಹೆಂಗ ಮಾಡೋದು? ಹಂಗೆ ಮಾಡಕ್ಕಾಗತ್ರಿ ವಿಚಾರ? ವಿಚಾರ ಹೆಂಗ್ ಮಾಡಲ್ರಿ? ವಿಚಾರ ಮಾಡ್ಲಿಕ್ಕೆ ಅಧಿಕಾರ ಐತೆ. ಹಂಗ ಮಾಡಕ್ಕಾಗಲ್ಲ. ಕಟ್ಲನ್ನಾಗ ಹಾಕಿ ಹುಡುಗನ್ನ ಕೊಲ್ಬೇಕಂತ ಮತ್ತೆ ಹಂಗೆ ಮಾಡಕ್ಕಾಗತ್ತೆ? ನೀವು ಕಂಪ್ಲೇಂಟ್ ಕೊಟ್ಟಿಯಲ್ಲ, ಎಲ್ಲಿದೆ? ಬರ್ತೀವಿ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಅತ್ಯಾಚಾರ ಮಾಡಬಹುದಾ ಅಥವಾ ದೌರ್ಜನ್ಯ ಮಾಡಬಹುದಾ? ಕಾನೂನು ನಿಮಗೂ ನನಗೂ ಒಂದೇ. ಮತ್ತೆ ಬೂಟ್ ಗಾಲಿ ಹಿಂಗಿಟ್ಟು ತುಳಿತಾರೆ ಸರ್, ಏನರ್ಥ? ನ್ಯಾಯ ಕೊಡ್ಬೇಕಲ್ಲ, ಕೊಡ್ತಾರ ಅವ್ರು. ಮತ್ತೆ ಮುಚ್ಕೊಂಡು ಸೈಡ್ ಇರೋ. ಇಲ್ಲ ಮಾನವ ಉಲ್ಲಂಘನೆ ಮಾಡ್ತೀರಿ ನೀವು. ನಾಡ ಮಾಡ್ತೀನಿ ನಾವು. ಯಾವ್ರಿಂದ? ನಿನ್ನ ಹೆಸರೇನು? ಯಾವ್ರಿಂದ? ಕಂಪ್ಲೇಂಟ್ ಎಲ್ಲಿ ಕೊಡಿ ನೀನು? ಅಲ್ಲೇ ಬರ್ತೀನಿ ಬಾ. ಅಲ್ಲೇ ಬರ್ತೀನಿ. ತಿಕ್ಕದ ಗಾಂಚಲ ಮಾಡ್ತೀನ ನೀನು? ಅವ್ರನ್ನ ಕರಿಯಪ್ಪ. ಹೇಳೋದಿಲ್ಲ ಕೇಳೋದಿಲ್ಲ ನಿಮ್ಗೆ. ಕತ್ಲನ್ನಾಗ ಹಾಕಿ ಒಂದು ಜೀವ ಕೊಲ್ಬೇಕಂತಿದ್ರೆ ಹೆಂಗೆ ನೀವು? ಡಿಪಾರ್ಟ್ಮೆಂಟ್ ಇದ್ರೆ ಏನೋ ರಾಕ್ಷಸರಿದ್ರಿ ನೀವು. ನಿಮ್ದ ಓಪನ್ ಮಾಡಿ. ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರು ಹೇಳ್ರಿ. ಕೈ ಹಾಕ್ಬೇಡ್ರಿ, ಕೈ ಹಾಕ್ಬೇಡ್ರಿ. ತೆಗಿರಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೆಗಿರಿ. ಕೈ ಹಾಕ್ತೀರಿ ನೀವು? ಹಂಗಾಕಂದ್ರೆ ನೀವೇನ್ ಮಾಡ್ತೀರಿ? ನೀವು ದೌರ್ಜನ್ಯ ಮಾಡ್ತೀರಿ. ನೀವು ದೌರ್ಜನ್ಯ ಮಾಡ್ತೀರಿ. ನೀವು ಅವನ್ನ ಕತ್ಲನ್ನಾಗ ಹಾಕ್ಬಿಟ್ಟು ಕಾಲಿಟ್ಟು ತುಳ್ತೀರಿ ನೀವು. ಮತ್ತೆ ಏನ್ ಮಾಡಕತ್ತೀರಿ? ನೀವೇ ತುಳಿದ್ರಿ. ರೆಕಾರ್ಡ್ ಇದೆ ನಮ್ ಕಡೆ. ಇದಪ್ಪ ಹೊಡಿಯಪ್ಪ. ಬಾ ಸ್ಟೇಷನ್ಗೆ. ನಾನ್ ತೆಗಿತೀನಿ. ವೀರೇಶ ಕರ್ಕೊಂಬ ಅದನ್ನ, ಕರ್ಕೊಂಬ ಅದನ್ನ. ಬಾ ಸ್ಟೇಷನ್ ಬರ್ತೀನಿ. ಬಾ. ಏನ್ ನಮ್ಮನೇನ ಚುತಾವಣೆ ಮಾಡ್ಬೇಕಂತ ತಿಳ್ಕೊಂಡ್ರೆ ನೀವು? ತೋರಿಸ್ತೀನಿ ಬಾ. ನಾನೇನಾದ್ರೂ ತೋರಿಸ್ತೀನಿ. ಕರ್ತಗೆ ವೀರೇಶ ಬರ. ನೀವೇನು 3-4 ಜನ ಬಿಟ್ಟು ಈಗ ಕಾಲಿಟ್ಟು ಸುಳ್ತೀವಿ ಅಂತ ಏನರ್ಥ ನಿಮ್ಗೆ? ನಮ್ಗೆ ಗೊತ್ತೈತಿ ಬರ್ರಿ, ನಮ್ಗೆ ಗೊತ್ತೈತಿ ಬರ್ರಿ. ತೋರಿಸ್ತೀನಿ ಬರ್ರಿ, ಬರ್ತೀನಿ ಬರ್ರಿ, ತೋರಿಸ್ತೀನಿ. ವೀರೇಶ ಕರ್ತಗೆ ಬಾ, ಕರ್ತಗೆ. ಗೊತ್ತಿದೆ ಬನ್ರಿ. ಲೈವ್ ಇದೆ, ಲೈವ್ ಇದೆ ಬನ್ನಿ. ನಾನು ತೋರಿಸ್ತೀನಿ ಬನ್ನಿ. ಸುಮ್ನೆ ಮಾತಾಡ್ತೀರಿ ನೀವು. ಬಂದು ಒಂದು ಹುಡುಗನ್ನ ಒಂದು ರೂಮ್ ನಾಗ ಮಾತಾಡ್ತೀರಿ ನೀವು. ಗೊತ್ತಾಗಲ್ರಿ? ಪಬ್ಲಿಕ್ ತಗೋರಿ. ಪಬ್ಲಿಕ್ ನೀವು ಎಷ್ಟು ಸಾಮಾಜಿಕವಾಗಿ ಇದು ಮಾಡ್ತೀರ ಗೊತ್ತಿದೆ ನಮಗೆ. ಮತ್ತೆ ಪಬ್ಲಿಕ್ ತಗೋಬೇಕಲ್ಲ ನೀವು. ಪಬ್ಲಿಕ್ ಅಂದ್ರೆ ಕಾಲಿಟ್ಟು ತುಳಿಬೋದಾ? ಕೊಲ್ಬೋದಾ? ಹಿಂಸೆ ಮಾಡ್ಬೋದಾ ನೀವು? ಗೊತ್ತಿದ್ದೆ ಬಂದು ನೋಡಿದ್ದ, ಗೊತ್ತಿದ್ದೆ ಬಂದು ನೋಡಿದ್ದ, ಮತ್ತೆ ಗೊತ್ತಿದ್ದ ಬಂದು ನೋಡಿರೋದು. ಯಾರಿಗೆ ಯಾವ ತರ ಇಂಟ್ರೋಗೇಷನ್ ಮಾಡ್ಬೇಕಂಬುದು ಗೊತ್ತಿಲ್ಲ. ನೀವ್ ಯಾವ ಲಾಠಿ ಚಾರ್ಜ್ ಮಾಡ್ಬೇಕು? ನೀವು ಪೊಲೀಸ್ ಪ್ರೊಟೆಕ್ಷನ್ ಪ್ರಕಾರ ಲಾಠಿ ಚಾರ್ಜ್ ಯಾವ ಮಾಡ್ಬೇಕು? ಹಿಂಸೆ ಯಾವ ಮಾಡ್ಬೇಕು? ಎನ್ಕ್ವೈರಿ ಯಾವ ಮಾಡ್ಬೇಕು? ಗೊತ್ತಿದೆ ಬನ್ನಿ, ನಾವು ಕೇಳ್ತೀನಿ. ಬನ್ನಿ ವೀರೇಶ ಕಾರ್ತಿಗಪ್ಪ. ಬೇಕಾರ್ದಾಗೆ ಪಬ್ಲಿಕ್ ನೀವೆಲ್ಲ ಸಾಕ್ಷಿ ಅಲ್ಲ? ಒಂದು ಹುಡುಗನ್ನ ಹಿಂಸೆ ಮಾಡ್ತಿದ್ರ ಪೊಲೀಸರು ಅಂತಾರೆ. ನಾವೇನು ಶಾಡಕ್ಕಿದ್ಲಿಕ್ಕೆ ಇದೀವಿ ಇಲ್ಲಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡ್ಬೇಕು. ಬಸ್ ಸ್ಟ್ಯಾಂಡಾಗ ಒಬ್ಬನೇನು ದಮ್ಮಿರ್ಬೇಕಲ್ಲ. ಒಂದು ಜೀವ ಕೊಲ್ತಾರೆ ಅಂದ್ರೆ ನೋಡ್ಕೊಂಡು ನಿಂತೀವಿ ನಾವೆಲ್ಲರೂ. ನಾವೇನು ಭಾರತದವರ ಕರ್ನಾಟಕದವ್ರ ಶಾಟಕ್ಕಿದ್ದಾಗ ಸತ್ತೋಗಿವಿ ನಾವೆಲ್ಲರೂ. ಕಂಪ್ಲೇಂಟ್ ಕೊಟ್ಟರೆ ಬೇವರ್ಸ್ ನಮಗೆ ಎಲ್ಲಿದಿಲ್ಲ? ಪೊಲೀಸ್ ಸ್ಟೇಷನ್ ಕೇಳ್ಬೇಕು ನ್ಯಾಯನ.
ಯಾವನ ಕಂಪ್ಲೇಂಟ್ ಕೊಟ್ಟನಂತೆ ಹುಡುಗನ ಬಂದು ಹಿಂಸೆ ಮಾಡಕತ್ತಾರ, ಆ ಜೀವ ಸತ್ತೋದ್ರೆ ನಾವೆಲ್ಲ ನೋಡ್ಕೊಂಡು ಕಣ್ಣಿದ್ದು ನ್ಯಾಯ ಸತ್ತೋದ್ರೆ ಸುಮ್ಮನೆ ಕೂತೀವಲ್ರಿ. ಪ್ರಜ್ಞೆ ಇಲ್ಲ ನಮಗೆ. ಸ್ಟೇಷನ್ ಬರ್ರಿ, ಅವ್ರು ಏನ್ ಮಾಡ್ರಿ ಹೇಳೋಣ ಪೊಲೀಸ್ನವರು. ಏನಪ್ಪ ಅರಿವಿರ್ಬೇಕಪ್ಪ ಈ ದೇಶದಾಗ ಏನ್ ನ್ಯಾಯ ಕಾನೂನು ಏನು ಉಳ್ದಿಲ್ಲ. ಪಬ್ಲಿಕ್ ಒಂದು ಹೆಣ್ಮಕ್ಳು ಒಂದು ಗಂಡು ಮಕ್ಳು ನಮ್ಮ ಸಮಾಜ ವ್ಯವಸ್ಥೆ ಹೆಂಗೈತೆ? ನೋಟಿಸ್ ನೋಡಿ.